ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಆರೋಪ ಪ್ರಕರಣ ಸಂಬಂಧ ಅಬಕಾರಿ ಸಚಿವ ತಿಮ್ಮಾಪುರ ಬೆನ್ನಿಗೆ ಸಚಿವ ತಂಗಡಗಿ ನಿಂತಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಇಂಥ ಆಡಿಯೋಗಳು ಎಷ್ಟು ಬಂದಿಲ್ಲ. ಯಾವನೋ ಒಬ್ಬ ಆಡಿಯೋ ಮಾಡಿದ್ರೆ ಆಗ್ಬಿಡುತ್ತಾ? ವಿಪಕ್ಷದಲ್ಲಿ ಇದ್ದೇವೆ ಅಂತ ಬರೀ ವಿರೋಧ ಮಾಡೋದ? ಮೊದಲು ದಾಖಲೆ ಕೊಡ್ಲಿ, ಸಾಬೀತಾಗ್ಲಿ, ಆಮೇಲೆ ಕ್ರಮ. ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಇದು. ಬಿಟ್ಬಿಟ್ರೆ ಅಂದ್ರೆ ಅವ್ರ ಮ್ಯಾಗ ನಿಂತು ವಿಡಿಯೋದ ಆಡಿಯೋ ಮಾಡಿ ಕೇಸಿ ಬಿಟ್ಬಿಟ್ರೆ ಅಂದ್ರೆ ಅವ್ರ ಮ್ಯಾಗ ಶಿಕ್ಷೆ ಮಾಡ್ಬಿಡೋದ? ಪ್ರೂಫ್ ಮಾಡಲಿ, ಕೊಡಲಿ ಡಾಕ್ಯುಮೆಂಟೇಶನ್, ಅದ್ರ ಮೇಲೆ ಆ್ಯಕ್ಷನ್ ಮಾಡೇ ಮಾಡ್ತಾರೆ. ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಹೈಕಮಾಂಡ್ ಇದೆ. ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಶಿಕ್ಷೆ ಮಾಡೇ ಮಾಡ್ತಾರೆ. ನಾಳೆ ಇನ್ನೊಬ್ಬನ ಬಗ್ಗೆ ಆಡಿಯೋ ಮಾಡಿ ಕೇಸಿ ಬಿಡ್ತಾರೆ, ಅದನ್ನ ಆಡಿಯೋ ಮಾಡಿ ಬಿಟ್ಗಳೇ ಕೇಳ್ಬಿಡೋದಾ? ಹಿಂದೆ ಇಂಥ ಆಡಿಯೋಗಳು ಮತ್ತೊಂದು ಎಷ್ಟಾಗಿಲ್ಲ ಬಿ ಜೆ ಪಿ ಗೌರ್ಮೆಂಟ್ನಾಗ. ಅವಾಗೇನು ಆ್ಯಕ್ಷನ್ ಮಾಡಿಬಿಟ್ರಾ ಇವರು? ಇದೆಲ್ಲ ಅಲ್ಲ. ಸುಮ್ಮ ವಿರೋಧ ಪಕ್ಷದಾಗ ಅದೇನಂತ ವಿರೋಧ ಮಾಡೋದಕ್ಕಿಂತನೂ ವಾಸ್ತವ ಸತ್ಯವನ್ನು ತಿಳ್ಕೊಂಡು ವಿರೋಧ ಮಾಡೋದು ಒಳ್ಳೆಯದು. ವಿರೋಧ ಪಕ್ಷದ ನಾಯಕರು ಆಯ್ತು ಸರ್, ದೂರುದಾರರು ಆರೋಪಿಸಿದ್ರಲ್ಲ, ಅದನ್ನು ತನಿಖೆ ಆಗಲಿ. ಅವರು ಹೇಳಿದಾರಲ್ಲ, ತಿಮ್ಮಾಪುರ ಅವರು, ಇದು ಪ್ರೂವ್ ಆತಂತಂದ್ರೆ ರಾಜಕೀಯ ನಿವೃತ್ತಿ ಹೊಂತೀನಂತ ಹೇಳಿದ್ದಾರೆ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕಾಗೈತಿ? ಎಲ್ಲಾ ಇಲಾಖೆ ನೋಡಿ, ನಮ್ಮ ಇಲಾಖೆಯಲ್ಲಿ ಹಂಗಾದ್ರೆ ನಾವು ತತ್ಕ್ಷಣ ಅವ್ರ ಮೇಲೆ ಆಕ್ಷನ್ ಮಾಡ್ತೀವಿ. ಅದ್ರಾಗೇನು ಎರಡು ಮಾತನೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.